ಹೇ ಹಾಯ್, ನಾನು ಲಾಸ್ಯ ಆ್ಯಂಡ್ ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳೋ ಟೈಮ್. ಅವತ್ತು ಒಂದು ಸ್ವಲ್ಪ ತಡವಾಗುತ್ತೆ. ಸೂರ್ಯ ಮುಳುಗೋ ಹೊತ್ತಿಗೆ ಹೊರಡೋರು ಸ್ವಲ್ಪ ಸೂರ್ಯ ಮುಳುಗಿದ ಮೇಲೆ ಹೊರಡುವಂತಹ ಪರಿಸ್ಥಿತಿ ಬರುತ್ತೆ. ಯಾವುದೋ ಒಂದು ಚಿಕ್ಕ ಕೆಲಸದಿಂದ ಊರ್ ಸೇರ್ಕೊಳ್ಳಿಕ್ಕೆ ಇನ್ನೊಂದು ಸುಮಾರು ಒಂದು 3-4 ಮೈಲಿ ದೂರ ಇರುತ್ತೆ. ಆಗ ರಸ್ತೆ ಬದಿಯಲ್ಲಿ ಒಂದು ಪುಟ್ಟ ಹುಡುಗಿ ಕೈನ ಅಡ್ಡ ಮಾಡಿ ನಿಂತಿರ್ತಾಳೆ. ಸುಮಾರು 1 ಮೈಲಿ ದೂರ ಬರೋ ತನಕ ಆ ಹುಡುಗಿ ತುಂಬಾ ಪಟ ಅಂತ ಮಾತಾಡ್ತಾ ಇರುತ್ತೆ. ಸಡನ್ ಆಗಿ ಆ ಹುಡುಗಿ ಮಾತಾಡೋದನ್ನೇ ನಿಲ್ಸ್ಬಿಡ್ತಾಳೆ. ದೊರೆ, ಏನವ್ವ, ನಾನೇನೋ ಕೇಳ್ದೆ, ನೀನ್ ಅದಕ್ಕೆ ಉತ್ತರನೇ ಕೊಡ್ಲಿಲ್ವಲ್ಲ ಅಂತ ಹೇಳಿದಕ್ಕೆ ಆ ಹುಡುಗಿ ಹ್ಮ್ ಅಂತ ಮೌನವಾಗಿ ಉತ್ತರ ಕೊಡ್ತಾ ಇರ್ತಾಳೆ. ಅವರಿಗೆ ಯಾರೋ ಮೆತ್ತಿಗೆ ಅವ್ರ ಹತ್ರ ಬರ್ತಾ ಇದಾರೆ ಅನ್ನೋ ಒಂದು ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಬರ್ತಾ ಆ ಹುಡುಗಿ ಕೂದಲನ್ನ ಫುಲ್ ಕೆದರ್ಕೊಂಡು ಆತನ ಪಕ್ಕದಲ್ಲೇ ಬಂದು ಮುಖ ಇಟ್ಟು ನಿಂತ್ಕೊಂತಾಳೆ. ಆಗ ದೊರೆ ಮಾಡುವಂತ ಕೆಲ್ಸ ಆ ಹುಡುಗಿ ಹಿಂದೆ ಮುಂದೆನೂ ಯೋಚನೆ ಮಾಡಿರ್ಲಿಲ್ಲ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಈ ಒಂದು ಕಥೆ ನಿಜವಾದ ಘಟನೆ. ಇದು ನಡೆದಿದ್ದು ರಾಯದುರ್ಗದಲ್ಲಿ. ಈ ರಾಯದುರ್ಗ ಇರೋದು ನಮ್ಮ ಕರ್ನಾಟಕ ಮತ್ತು ಆಂಧ್ರ ಬಾರ್ಡರ್ನಲ್ಲಿ. ಇದೊಂದು ಗ್ರಾಮ. ಸೊ ಈ ಒಂದು ಘಟನೆ ನಡೆದಿದ್ದು 1930ನೇ ಇಸವಿಯಲ್ಲಿ. ಎಸ್, ಇನ್ ದ ಇಯರ್ 1930. ಇದು ಒಂದು ಸತ್ಯವಾದ ಘಟನೆ. ಆಗಿನ ಟೈಮಲ್ಲಿ ರಾಯದುರ್ಗನ ಆಳ್ತಾ ಇದ್ದಿದ್ದು ಅಲ್ಲಿನ ಪಾಳೆಗಾರ ದಿವಾಕರ್ ನಾಯಕ್. ಈತನದ್ದು ಬಹಳ ಪ್ರತಿಷ್ಠಿತವಾದಂಥ ಕುಟುಂಬ. ಸುತ್ತಮುತ್ತಲಿನ ಹಳ್ಳಿಗಳಲ್ಲೆಲ್ಲ ಈತನಿಗೆ ತುಂಬ ಒಳ್ಳೆಯ ಹೆಸರಿರುತ್ತೆ. ಯಾರೇ ಕಷ್ಟ ಅಂತ ಈ ಕುಟುಂಬದ ಹತ್ರ ಬಂದರೆ ಅವ್ರನ್ನ ಬರೀ ಕೈಯಲ್ಲಿ ವಾಪಸ್ ಕಳಿಸ್ತಾನೆ ಇರೋದಿಲ್ಲ. ಅಂಥ ಒಂದು ಒಳ್ಳೆಯ ವಂಶ ಈ ಒಂದು ಪಾಳೆಗಾರ್ ದಿವಾಕರ್ ನಾಯಕ್ನ ವಂಶ. ನಾಯಕರಿಗೆ ವ್ಯವಸಾಯ ಮಾಡೋದು ಅಂದರೆ ತುಂಬ ಇಷ್ಟ. ಗ್ರಾಮದ ಒಳಿತು ಕೆಡಿತು ಅಷ್ಟನ್ನಲ್ಲದೆ ವ್ಯವಸಾಯದಲ್ಲೂ ಕೂಡ ಅವ್ರನ್ನವರೇ ತೊಡಗಿಸ್ಕೊಂಡಿರ್ತಾರೆ. ಸೊ ಮುಂಜಾನೆ ಆಗ್ತಾ ಇದ್ದ ಹಾಗೆ ಬಂಡಿಯಲ್ಲಿ ಹೊಲಕ್ಕೆ ಹೋಗಿ ಅಲ್ಲಿ ವ್ಯವಸಾಯದ ಕೆಲಸವನ್ನು ತಾವೇ ಮುಂದೆ ನಿಂತ್ಕೊಂಡು ಮಾಡಿಸಿ ಸಂಜೆ ಹೊತ್ತಿಗೆ ಮನೆಗೆ ವಾಪಸ್ ತೆರಳ್ತಾ ಇರ್ತಾರೆ. ಸೊ ಈ ಒಂದು ಅವರ ಎತ್ತಿನ ಬಂಡಿ ಏನಿದೆ ಅದನ್ನು ಓಡಿಸ್ತಾ ಇದ್ದಂಥ ಮಾಲಿ ಅನ್ಸಾರಿ. ಈತ ಬಹಳ ನಂಬಕಸ್ಥ ಹಾಗೂ ಬಹಳ ವರ್ಷಗಳಿಂದ ನಾಯಕರ ಬಳಿನೇ ಕೆಲಸ ಮಾಡ್ತಾ ಇರ್ತಾರೆ, ಬಂಡಿಯನ್ನು ಓಡಿಸುವ ಮಾಲಿಯಾಗಿ. ಸೊ ಇದು ಇವರ ದಿನಚರಿ ಆಗಿರುತ್ತೆ. ಬೆಳಿಗ್ಗೆ ಎದ್ದೇಳೋದು, ಹೊಲಕ್ಕೆ ಹೋಗೋದು, ಕೆಲಸ ಮಾಡಿಸೋದು, ಸಾಯಂಕಾಲ ಸೂರ್ಯ ಮುಳುಗ್ತಾ ಇರೋ ಹಾಗೆ ವಾಪಸ್ಸು ಮನೆಗೆ ಬಂದು ಸೇರ್ಕೊಳ್ಳೋದು. ದಿನನಿತ್ಯದ ಹಾಗೆ ಬೆಳಿಗ್ಗೆನೇ ಎದ್ದು ಅನ್ಸಾರಿನ ಹೊರಡಿಸ್ಕೊಂಡು ಹೊಲದ ಕಡೆ ಹೋಗ್ತಾರೆ ನಾಯಕರು. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿಸ್ತಾರೆ. ಆ ನಂತರ ಅವತ್ತು ಒಂದು ಸ್ವಲ್ಪ ತಡವಾಗುತ್ತೆ ಹೊರಡಲಿಕ್ಕೆ. ಸೊ ಸೂರ್ಯ ಮುಳುಗೋ ಹೊತ್ತಿಗೆ ಹೊರಡೋರು ಸ್ವಲ್ಪ ಸೂರ್ಯ ಮುಳುಗಿದ ಮೇಲೆ ಹೊರಡುವಂಥ ಪರಿಸ್ಥಿತಿ ಬರುತ್ತೆ, ಯಾವುದೋ ಒಂದು ಚಿಕ್ಕ ಕೆಲಸದಿಂದ. ಸೊ ಅನ್ಸಾರಿ ಬಂಡಿನ ಹೊರಡಿಸ್ದವನು ತುಂಬ ಬೇಗ ಅಂದರೆ ಜೋರಾಗಿ ಎತ್ತುಗಳನ್ನ ಓಡಿಸ್ತಾ ಇರ್ತಾನೆ, ಬೇಗ ಮನೆ ಸೇರ್ಕೊಬೇಕು ಅಂತ. ಆಗ ನಾಯಕರು, ಅನ್ಸಾರಿ ಯಾಕೆ ಇಷ್ಟು ಬೇಗ ಹೋಗ್ತಾ ಇದೆಯಾ, ನಿಧಾನಕ್ಕೆ ಹೋಗು, ಪರವಾಗಿಲ್ಲ, ಸೂರ್ಯ ಮುಳುಗಿದಾನಷ್ಟೇ, ಅಷ್ಟೇನು ಕತ್ಲಾಗಿಲ್ಲ, ಮೆತ್ತಗೆ ಹೋಗಪ್ಪ ಅಂತ ನಾಯಕರು ಅನ್ಸಾರಿ ಹತ್ರ ಹೇಳ್ತಾರೆ. ಆಗ ಅನ್ಸಾರಿ, ಹೂದೋರೆ, ಆದರೆ ಇವತ್ತು ಅಮಾವಾಸ್ಯೆ ಹಿಂದಿನ ದಿನ, ಹೊತ್ತು ಸರಿ ಇಲ್ಲ, ಆದಷ್ಟು ಬೇಗ ಮನೆಯೊಳಗಡೆ ಸೇರಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು, ಹಾಗಾಗಿ ಒಂದು ಸ್ವಲ್ಪ ಜೋರಾಗಿ ಓಡಿಸ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಇರ್ಲಪ್ಪ, ಪರವಾಗಿಲ್ಲ, ನಿಧಾನಕ್ಕೆ ಓಡಿಸು, ಎತ್ತುಗಳಿಗೆ ನೋವಾಗಬಾರ್ದು ಅಂತ ನಾಯಕರು ಹೇಳ್ತಾರೆ. ಆಗ ಅನ್ಸಾರಿ ಒಂದು ಸ್ವಲ್ಪ ಸ್ಪೀಡ್ನ ಕಮ್ಮಿ ಮಾಡ್ಕೊತಾರೆ. ಊರು ಸೇರ್ಕೊಳ್ಳಿಕ್ಕೆ ಇನ್ನೊಂದು ಸುಮಾರು ಒಂದು 3-4 ಮೈಲಿ ದೂರ ಇರುತ್ತೆ. ಆಗ ರಸ್ತೆ ಬದಿಯಲ್ಲಿ ಒಂದು ಪುಟ್ಟ ಹುಡುಗಿ ಲಂಗ ಜಾಕೆಟ್ ಹಾಕ್ಕೊಂಡು ಕೈನ ಅಡ್ಡ ಮಾಡಿ ನಿಂತಿರ್ತಾಳೆ. ಇದನ್ನು ಕಂಡಂತ ಅನ್ಸಾರಿ ಆಕೆನ ನೋಡದಿರೋ ರೀತಿನಲ್ಲಿ ಮುಂದಕ್ಕೆ ಓಡಿಸ್ಕೊಂಡು ಹೋಗ್ಬಿಡ್ತಾನೆ. ಆಗ ನಾಯಕರು, ಅನ್ಸಾರಿ ಪಾಪ, ಆ ಮಗಿ ಅಲ್ಲಿ ನಿಂತದೆ, ಯಾಕೋ ಇಷ್ಟು ಬೇಗ ಓಡಿಸ್ತಾ ಇದೆಯಾ, ಪಕ್ಕಕ್ಕೆ ಹಾಕು, ಆ ಮಗಿಗೆ ಏನೈತೆ ಕೇಳೋಣ ಅಂತ ಅನ್ಸಾರಿ ಹತ್ರ ಹೇಳ್ತಾರೆ. ಆಗ ಅನ್ಸಾರಿ, ಬೇಡದೋರೆ, ಹೊತ್ತು ಸರಿ ಇಲ್ಲ, ಇದು ಏನೋ ಯಾರಿಗ್ ಗೊತ್ತು, ಇಲ್ಲೆಲ್ಲ ನಿಲ್ಸೋದು ಸರಿ ಕಾಣಲ್ಲ, ನಾವು ಹೋಗ್ಬಿಡೋಣ, ಬಂದ್ಬಿಡಿ ಅಂತ ಹೇಳ್ತಾರೆ. ಆಗ ದೊರೆ,
ಏಯ್ ಹೆಣ್ಮಗು ಕಣೋ ಅಲ್ಲಿ ನಿಂತಿರೋದು ರಸ್ತೆ ಬದಿಯಲ್ಲಿ, ಅದು ಹೆಂಗೆ ನಾವು ನೋಡ್ದಿರೋ ಥರ ಹೋಗೋಕ್ಕಾಗುತ್ತೆ, ಪಕ್ಕಕ್ಕೆ ಹಾಕೋ ಅಂತ ಸ್ವಲ್ಪ ಗದರ್ತಾರೆ. ಆಗ ಅನ್ಸಾರಿ ಸರಿ ದೊರೆ ನಾನು ಪಕ್ಕಕ್ಕೆ ಹಾಕ್ತೀನಿ ಅಂತ ಬಂಡಿನ ಪಕ್ಕಕ್ಕೆ ನಿಲ್ಲಿಸ್ತಾರೆ. ಆಗ ಆ ಪುಟ್ಟ ಹುಡುಗಿ ಬಂದು ದೊರೆ ನನ್ನ ಒಂಚೂರು ಮುಂದೆ ಬಿಡ್ತೀರಾ ಅಂತ ಕೇಳ್ತಾರೆ. ಆಗ ನಾಯಕರು ಯಾರ ತಾಯಿ ನೀನು, ಎಲ್ಲಿಗೆ ಹೋಗಬೇಕು, ಎಲ್ಲಿ ನಿಮ್ಮ ಮನೆ ಅಂತ ಕೇಳ್ತಾರೆ. ಆಗ ಆ ಹುಡುಗಿ ನನ್ನ ಹೆಸರು ಸರ್ಸಾ ಅಂತ, ಇಲ್ಲೇ 3 ಮೈಲಿ ದೂರದಲ್ಲಿ ನಮ್ಮ ಮನೆ ಇದೆ, ಹೊತ್ತು ಮುಳುಗೋಯ್ತು, ಹೆಂಗೆ ಹೋಗ್ಬೇಕು ಗೊತ್ತಾಗಿಲ್ಲ, ನೀವು ಬರ್ತಾ ಇದ್ದಲ್ಲ ಅದಕ್ಕೆ ಇಲ್ಲಿ ನಿಂತ್ಕೊಂಡೆ, ನಾನೊಂಚೂರು ಮುಂದೆ ಕರ್ಕೊಂಡೋಗಿ ಬಿಟ್ಬಿಡಿ, ನಾನು ಅಲ್ಲಿಂದ ನಡ್ಕೊಂಡು ಹೊರಟೋಗ್ತೀನಿ ಅಂತ ಆ ಮಗು ಹೇಳುತ್ತೆ. ಆಗ ನಾಯಕರು ಇಟ್ಕೊಂಡು ಸರಿ ಆಯಿತು ಬಂದು ಕೂತ್ಕೊಳ್ಳವ್ವಾ ಅಂತ ಹೇಳ್ತಾರೆ. ಅನ್ಸಾರಿ ಮುಂದ್ಗಡೆ ಎತ್ತು ನೋಡಿಸ್ಕೊಂಡು ಕೂತಿರ್ತಾರೆ. ಅವರ ಸ್ವಲ್ಪ ಪಕ್ಕದಲ್ಲೇ ಅಂದರೆ ಅನ್ಸಾರಿ ಹಿಂದ್ಗಡೆ ಚೂರು ಪಕ್ಕಕ್ಕೆ ದೊರೆ ಈ ಕಡೆ ಮುಖ ಮಾಡಿಕೊಂಡು ಕೂತಿರ್ತಾರೆ. ಹಿಂದ್ಗಡೆ ಆ ಹುಡುಗಿ ಕಾಲನ್ನ ಆಚೆ ಹಾಕ್ಕೊಂಡು ಮುಖನ ಬಂಡಿಯ ಹಿಂದೆ ಹಾಕ್ಕೊಂಡು ಕೂತಿರ್ತಾಳೆ. ಅನ್ಸಾರಿ ಬಂಡಿನ ಮುಂದೆ ನಡೆಸ್ಕೊಂಡು ಹೊರಡಲಿಕ್ಕೆ ಶುರು ಮಾಡ್ತಾನೆ. ಸುಮಾರು 1 ಮೈಲಿ ದೂರ ಬರೋ ತನಕ ಆ ಹುಡುಗಿ ತುಂಬ ಪಟಪಟ ಅಂತ ಮಾತಾಡ್ತಾ ಇರುತ್ತೆ. ದೊರೆ ನಿಮ್ಮ ಹೆಸರೇನು, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ, ನಿಮ್ಮ ಮನೆಗೆ ನನ್ನ ಕರ್ಕೊಂಡು ಹೋಗ್ತೀರಾ, ನಮ್ಮ ಮನೆಗೆ ನೀವು ಬರ್ತೀರಾ, ಬನ್ನಿ ನಾನು ನಿಮಗೆ ಮಜ್ಜಿಗೆ ಕೊಡ್ತೀನಿ ಅಂತ ಈ ರೀತಿ ತುಂಬ ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆ ಹುಡುಗಿ ನಾಯಕರ ಜೊತೆಗೆ. ನಾಯಕರಿಗೂ ಮಕ್ಕಳಂದರೆ ತುಂಬ ಇಷ್ಟ, ಮಾತಾಡ್ಕೊಂಡೇ ಬರ್ತಾ ಇರ್ತಾರೆ. ಸುಮಾರು 1-1.5 ಮೈಲಿ ದಾಟುತ್ತೆ. ಸಡನ್ನಾಗಿ ಆ ಹುಡುಗಿ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾಳೆ. ದೊರೆ ಏನವ್ವ ನಾನೇನೋ ಕೇಳಿದೆ, ನೀನು ಅದಕ್ಕೆ ಉತ್ತರನೇ ಕೊಡಲಿಲ್ವಲ್ಲ ಅಂತ ಹೇಳಿದಕ್ಕೆ ಆ ಹುಡುಗಿ ಆ ಕಡೆನೇ ತಿರ್ಕೊಂಡು ಅಂತ ಮೌನವಾಗಿ ಉತ್ತರ ಕೊಡ್ತಾ ಇರ್ತಾಳೆ. ದೊರೆಗೆ ಯಾಕೋ ಇದು ವಿಚಿತ್ರ ಅನಿಸುತ್ತೆ. ಅನ್ಸಾರಿಗೂ ಎಲ್ಲೋ ಏನೋ ಹೊಡೆತ ಬಿದ್ದಿದೆ ಅಂತ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹುಡುಗಿನ ಎಷ್ಟು ಮಾತಾಡ್ಸಿದ್ರು ಸರಿಯಾಗಿ ಉತ್ತರ ಕೊಡದೇ ಇರೋ ಕಾರಣದಿಂದ ನಾಯಕರು ಆಕೆನ ಮಾತಾಡ್ಸೋದನ್ನ ನಿಲ್ಲಿಸ್ಬಿಡ್ತಾರೆ. ಹೀಗೆ ಈ ರೀತಿ ಮುಖ ಮಾಡಿಕೊಂಡು ಸೂರ್ಯ ಮುಳುಗ್ತಾ ಇರೋದನ್ನು ನೋಡ್ತಾ ಇರ್ತಾರೆ. ಆಗ ಅವರಿಗೆ ಎಲ್ಲೋ ಹಿಂದ್ಗಡೆಯಿಂದ ಯಾರೋ ಮೆತ್ತಿಗೆ ಅವ್ರ ಹತ್ರ ಬರ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅವರು ಈ ಕಡೆ ಡೈರೆಕ್ಷನಲ್ಲಿ ಕೂತಿದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಹಿಂದ್ಗಡೆ ಏನೇನು ನಡೀತಾ ಇರುತ್ತೆ ಅದು ಒಂದು ಆ್ಯಂಗಲಲ್ಲಿ ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಅವರಿಗೆ ಸೈಡಿಂದ ಫುಲ್ಲು ಕೂದಲು ಕೆದರ್ಕೊಂಡು ಯಾರೋ ಸ್ವಲ್ಪನೇ ಹತ್ತಿರ ಬರ್ತಾ ಇರೋದು ಆಗ ಕಾಣಿಸುತ್ತೆ. ಅವರು ಸಡನ್ನಾಗಿ ಹಿಂದೆ ತಿರುಗಿ ನೋಡೋದಿಲ್ಲ, ಹೀಗೆ ನೋಡ್ತಾ ಇರ್ತಾರೆ. ಬರ್ತಾ ಆ ಹುಡುಗಿ ಕೂದಲನ್ನ ಫುಲ್ಲು ಕೆದರ್ಕೊಂಡು ಆತನ ಪಕ್ಕದಲ್ಲೇ ಬಂದು ಮುಖ ಇಟ್ಟು ನಿಂತ್ಕೊತಾಳೆ. ನಾಯಕರಿಗೆ ಗೊತ್ತಾಗುತ್ತೆ ಇದು ಹುಡುಗಿ ಅಲ್ಲ, ಇದು ಬೇರೆನೇ ಏನು ಅಂತ. ಆಗ ದೊರೆ ಮಾಡುವಂಥ ಕೆಲಸ ಆ ಹುಡುಗಿ ಹಿಂದೆ ಮುಂದೆನೂ ಯೋಚನೆ ಮಾಡಿರಲಿಲ್ಲ. ನಾಯಕರು ಸೊಂಟಕ್ಕೆ ಭತ್ತ ಕೊಯ್ಯುವಂಥ ಒಂದು ಚಾಕು ಅಥವಾ ಕತ್ತಿನ ಸಿಗಿಸ್ಕೊಂಡಿರ್ತಾರೆ. ಈಕೆ ಹತ್ರ ಬರ್ತಾ ಇರೋ ಹಾಗೇ ಸೀದಾ ತಿರುಗಿ ಆಕೆಯ ಜುಟ್ಟನ್ನು ಹಿಡ್ಕೊತಾರೆ. ಜುಟ್ಟು ಹಿಡ್ಕೊಂಡು ಆ ಕತ್ತಿ ಏನಿರುತ್ತೆ ತಗೊಂಡು ಆಕೆಯ ಜುಟ್ಟನ್ನು ಕತ್ತರಿಸ್ಬಿಡ್ತಾರೆ. ಜುಟ್ಟನ್ನ ಪಕ್ಕಕ್ಕೆ ಸರಿಸ್ತಾರೆ. ನೋಡಿದ್ರೆ ಅಲ್ಲಿ ಆ ಹುಡುಗಿನೇ ಇರೋದಿಲ್ಲ. ಬಂಡಿ ಪೂರ್ತಿ ಖಾಲಿಯಾಗಿರುತ್ತೆ. ಕೈಯಲ್ಲಿ ಕೂದಲಿದೆ, ನೋಡಿದ್ರೆ ಹುಡುಗಿ ಇಲ್ಲ. ಹಿಂದ್ಗಡೆ ಬಗ್ಗಿ ನೋಡ್ತಾರೆ. ಆಗ ಅವರಿಗೆ ಒಂದು ಕಪ್ಪಗಿರುವಂಥ ನಾಯಿ ಬಂಡಿ ಕೆಳಗಡೆಯಿಂದ ಜೋರಾಗಿ ಕಿರ್ಚ್ಕೊಂಡು ಹೋಗೋದು ಇವರಿಗೆ ಕಾಣಿಸುತ್ತೆ. ಅನ್ಸಾರಿ ಜೋರಾಗಿ ಬಂಡಿ ಓಡಿಸ್ಕೊಂಡು ಹೋಗ್ತಾರೆ. ನಾಯಕರು ಹೊಡಿ ಅನ್ಸಾರಿ, ಬೇಗ ಹೊಡಿ ಅಂತ ಹಿಂದ್ಗಡೆಯಿಂದ ಕೂಗ್ತಾರೆ. ಒಂದು ಸ್ವಲ್ಪ ದೂರ ಹೋಗಿ ಊರು ಸೇರಿಕೊಂಡು ಅನ್ಸಾರಿ ಬಂಡಿನ ಪಕ್ಕಕ್ಕೆ ಹಾಕಿ, ದೊರೆ ನಾನು ನಿಮ್ಗೆ ಆವಾಗಲೇ ಹೇಳಿದೆ ಅಲ್ಲಿ ನಿಲ್ಸೋದು ಬೇಡ ಅಂತ, ಹೊತ್ತು ಸರಿ ಇರಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದೆ, ಅದು ಹುಡುಗಿನೇ ಅಲ್ಲ ಅದು ಬೇರೆ ಏನು ಅಂತ ನಾಯಕರಿಗೆ ಅನ್ಸಾರಿ ಹೇಳ್ತಾನೆ. ಆಗ ನಾಯಕರು ಹೌದು ನಾನು ನೋಡಿದೆ, ನೋಡಿಲಿ ಜುಟ್ಟು ಕಿತ್ಕೊಂಡಿದ್ದೀನಿ ಅಂತ ತೋರಿಸ್ತಾರೆ. ಆಗ ಅನ್ಸರಿ ಬುದ್ಧಿ ಅದನ್ನು ಬಿಸಾಕ್ಬಿಡಿ, ಅದನ್ನು ನಾವು ಮನೆಗೆ ತೊಗೊಂಡು ಹೋಗೋ ಆಗಿಲ್ಲ ಅಂತ ಹೇಳ್ತಾರೆ.
ಆಗ ನಾಯಕರು ಏಯ್ ಅದೇನಾಗತ್ತೆ ನಾನು ನೋಡ್ತೀನಿ ನಡಿಲ್ಲ ಅಂತ ಹೇಳಿ ಹೊರಟು ಬಿಡ್ತಾರೆ. ರಾತ್ರಿ ಊಟ ಮಾಡಿ ಎಲ್ಲ ಮಲಗ್ತಾರೆ. ನಾಯಕರ ಮಗ ಸುಬ್ರಹ್ಮಣ್ಯ ನಾಯಕ್ ತಂದೆ ಪಕ್ಕದಲ್ಲಿ ಮಲಗಿಕೊಂಡು ಬೆಳಿಗ್ಗೆ ನಡೆದಂತಹ ಕಥೆಯನ್ನು ತಂದೆ ಇವರಿಗೆ ಹೇಳ್ತಾರೆ. ಈತನಿಗೂ ಸ್ವಲ್ಪ ಗಾಬರಿ ಆಗುತ್ತೆ. ಆದರೆ ನಾಯಕರ ಮಗ ಧೈರ್ಯ ಜಾಸ್ತಿ, ಕೇಳಿಕೊಂಡು ಹಾಗೆ ಮಲಗಿಬಿಡ್ತಾರೆ. ಗಂಟೆ ಸುಮಾರು 1:30-2 ಗಂಟೆ ಆಗಿರ್ಬೋದು. ಅವರ ಮನೆಯ ಬಾಗಿಲು ಯಾರೋ ಬಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಾಯಕರು ಎದ್ದೋಗಿ ಕಿಟಕಿಯಿಂದ ನೋಡಿದಾಗ ಅದೇ ಕೂದಲು ಕೆದರ್ಕೊಂಡಿದ್ದಂತಹ ಹೆಂಗಸು ಮನೆ ಮುಂದೆ ನಿಂತ್ಕೊಂಡು, ನಾಯಕರೇ ನನ್ನ ಕೂದಲು ಕೊಟ್ಬಿಡಿ, ನಾಯಕರೇ ನನ್ನ ಕೂದಲು ಕೊಟ್ಬಿಡಿ ಅಂತ ಪೇಚಾಡ್ತಾ ಇರ್ತಾಳೆ. ಆಗ ನಾಯಕರು ಇಲ್ಲಿಂದ ಹೋಗ್ತೀಯಾ ಇಲ್ಲಾಂದರೆ ಮತ್ತೆ ಬಂದು ನಿನ್ನ ಜುಟ್ಟು ಕತ್ತರಿಸ್ಲಾ ಅಂತ ರೇಗ್ತಾರೆ. ಆಗ ಆ ಹೆಂಗಸು ಅಲ್ಲಿಂದ ಓಡಿ ಹೋಗ್ತಾಳೆ. ಬೆಳಿಗ್ಗೆ ಕೋಳಿ ಕೂಗುತ್ತೆ. ನಾಯಕರು ಬೇಗನೆ ಎದ್ದು ಎಲ್ಲ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಅನ್ಸಾರಿನ ಬಂಡಿ ತಗೊಂಬ ಅನ್ಸಾರಿ ಅಂತ ಕೂಗ್ತಾರೆ. ಆಗ ಅನ್ಸಾರಿ ಹೆಂಡತಿ ಬಂದು, ನಾಯಕರೇ ಯಾಕೋ ರಾತ್ರಿ ಎಲ್ಲ ಚಳಿ ಜ್ವರ, ಆ ಯಪ್ಪಂಗೆ ಎದ್ದೇಳೋಕ್ಕಾಗ್ತಾ ಇಲ್ಲ, ಏನು ಮಾಡೋದು ನೀವೇ ಹೇಳಿ ಅಂತ ಹೇಳ್ತಾಳೆ. ಆಗ ನಾಯಕರು ನೆನ್ನೆ ಆಗಿರೋದನ್ನೆಲ್ಲ ನೋಡಿ ಹೆದರ್ಕೊಂಡಿರ್ಬೇಕು, ಸರಿ ಆಯ್ತು ಬಿಡವ ನಾನು ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಗ ಸುಬ್ರಹ್ಮಣ್ಯ ನಾಯಕ್ನ ಬಂಡಿ ಓಡಿಸ್ಕೊಂಡು ಅವತ್ತು ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ಎಲ್ಲ ವ್ಯವಸಾಯ ಎಲ್ಲ ನೋಡ್ಕೊತಾರೆ, ಕೆಲಸಗಳೆಲ್ಲ ಮಾಡಿಸ್ತಾರೆ. ಸಾಯಂಕಾಲ ಅದೇ ಹೊತ್ತಿಗೆ ವಾಪಸ್ ಬಂಡಿ ಓಡಿಸ್ಕೊಂಡು ಊರಿನ ಕಡೆ ಬರಲಿಕ್ಕೆ ಶುರು ಮಾಡ್ತಾರೆ. ಅದೇ ಜಾಗಕ್ಕೆ ಬರುತ್ತೆ ಎಲ್ಲಿ ಆ ಹುಡುಗಿನ ಹತ್ತಿಸ್ಕೊಂಡಿದ್ರು. ಆ ಜಾಗ ಬಂದ ಕೂಡಲೇ ಅದು ಎಲ್ಲಿಂದನೋ ರೋಡ್ ಮಧ್ಯದಲ್ಲಿ ಆ ಹೆಂಗಸು ಬಂದು ಎಗರಿ ಕೂತ್ಕೊತಾಳೆ. ಕೂತ್ಕೊಂಡು, ನಾಯಕರೇ ನನ್ನ ಕೂದಲು ಕೊಟ್ಟುಬಿಡಿ, ನಾಯಕರೇ ನನ್ನ ಕೂದಲು ಕೊಟ್ಟುಬಿಡಿ, ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಜೋರಾಗಿ ಕೂಗ್ಕೊಳ್ಳೋಕ್ಕೆ ಶುರು ಮಾಡ್ಕೊತಾಳೆ. ಸುಬ್ರಹ್ಮಣ್ಯ ನಾಯಕರಿಗೆ ಸಿಕ್ಕಾಪಡೆ ಭಯ ಆಗುತ್ತೆ. ಆದರೆ ದಿವಾಕರ್ ನಾಯಕ್ ತುಂಬ ಧೈರ್ಯವಂತ. ಸೀದಾ ಮತ್ತೆ ಆ ಕತ್ತಿನ ಕೈಯಲ್ಲಿ ಹಿಡ್ಕೊಂಡು ಬಂಡಿನ ಇಳ್ಕೊಂಡು ಹೋಗಿ ರೋಡ್ ಮಧ್ಯೆ ನಿಂತಿದ್ದಂತಹ ಆ ಹೆಂಗಸಿನ ಕೂದಲನ್ನು ಹಿಡ್ಕೊಂಡು, ಮಾಡ್ತೀಯಾ ಮತ್ತೆ ನಮ್ಮ ಸುದ್ದಿಗೆ ಬರ್ತೀಯಾ, ಯಾರೇ ನೀನು, ಯಾಕೆ ಈ ರೀತಿ ಹೋಗೋ ಬರೋರಿಗೆಲ್ಲ ಈ ಥರ ತೊಂದರೆ ಕೊಡ್ತಾ ಇದೆಯಾ ಅಂತ ಈತ ಕೇಳ್ತಾರೆ. ಆಗ ಬಿಡಿ ನಾಯಕರೇ ನನ್ನ ಜುಟ್ಟು ಬಿಡಿ, ನನ್ನ ಜುಟ್ಟು ಬಿಡಿ ಅಂತ ಕೇಳ್ಕೊತಾಳೆ. ಇಲ್ಲ ಬಿಡಲ್ಲ, ನೀನು ಯಾರು ಹೇಳು, ಇಲ್ಲಾಂದರೆ ಮತ್ತೆ ಈ ಜುಟ್ಟನ್ನ ಕತ್ತರಿಸ್ತೀನಿ ಅಂತ ಹೆದರಿಸ್ತಾರೆ. ಆಗ ಆ ಹೆಂಗಸು, ನಾನು ಇದೇ ಪಕ್ಕದೂರ್ದವಳು, ಇದೇ ರೋಡ್ನಾಗ ಬರಬೇಕಾದ್ರೆ ಯಾರೋ 4 ಜನನ ಹಾಳು ಮಾಡಿ ಸಾಯಿಸ್ಬಿಟ್ರು, ಆಗಿಂದ ನಾನು ಇದೇ ಮರದಲ್ಲಿ ಪ್ರೇತಾತ್ಮವಾಗಿದ್ದೀನಿ, ನನಗೆ ಶಾಂತಿ ಇಲ್ಲ, ಅಮಾವಾಸ್ಯೆ ದಿನ ಹಿಂದಿನ ದಿನ ಮುಂದಿನ ದಿನ ನನಗೊಂದು ಸ್ವಲ್ಪ ಶಕ್ತಿ ಬರ್ತದೆ, ಆಗ ನಾನು ಇಲ್ಲಿರೋರಿಗೆಲ್ಲ ಒಂದು ಸ್ವಲ್ಪ ಸತಾಯಿಸ್ತೀನಿ ಅಂತ ಹೇಳ್ಕೊತಾಳೆ. ಆಗ ನಾಯಕರು, ಇದೇನಾ ನಿನ್ನ ಕೆಲಸ, ಮಾಡ್ತೀನಿರು, ನಿನಗೆ ಅಲ್ಲೂ ಇರೋಕ್ಕಾಗಬಾರ್ದು ಇಲ್ಲೂ ಇರೋಕ್ಬಾರ್ದು, ಈ ಮರನೇ ಸುಟ್ಟು ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಬೇಡ ನಾಯಕರೇ, ನನಗಿರೋದಕ್ಕೆ ಜಾಗ ಇದೊಂದೇ ಇರೋದು, ಈ ಮರನೇ ನನಗೆ ಮನೆ, ನೀವು ಇದನ್ನು ಸುತ್ತಾಕ್ಬಿಟ್ರೆ ನಾನು ಪ್ರೇತಾತ್ಮ ಆಗಿಬಿಡ್ತೀನಿ, ನನಗೆ ಎಲ್ಲಿರಬೇಕು ಅಂತ ಗೊತ್ತಾಗೋದಿಲ್ಲ, ದಯವಿಟ್ಟು ಇಂಥ ಒಂದು ಕೆಲಸ ಮಾಡಬೇಡಿ ಅಂತ ಆ ಒಂದು ಆತ್ಮ ನಾಯಕರ ಬಳಿ ಕೇಳ್ಕೊಳ್ಳುತ್ತೆ. ಆಗ ನಾಯಕರು, ಸರಿ ನಾನು ನಿನಗೆ ಅಥವಾ ಈ ಮರಕ್ಕೆ ಏನೂ ಮಾಡಬಾರ್ದು ಅಂದರೆ ನೀನು ನನಗೊಂದು ಮಾತು ಕೊಡಬೇಕು ಅಂತ ಕೇಳ್ತಾರೆ. ಆಗ ಆತ್ಮ, ಆಯಿತು ನಾಯಕರೇ, ನೀವೇನು ಹೇಳೋದು ಕೇಳ್ತೀನಿ ಅಂತ ಮಾತು ಕೊಡುತ್ತೆ. ಆಗ ನಾಯಕರು, ನೀನಿನ್ಯಾವತ್ತೂ ಯಾರಿಗೂ ಇಲ್ಲಿ ತೊಂದರೆ ಕೊಡಬಾರ್ದು, ನೀನಿಲ್ಲಿ ಯಾರ ಕಣ್ಣಿಗೂ ಕಾಣಿಸ್ಕೊಬಾರ್ದು, ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ತನಕ ಆ ಮರದಲ್ಲೇ ಇರಬೇಕು, ಆ ಮರ ಬಿಟ್ಟು ನೀನು ಇಳಿಲೇಬಾರ್ದು ಅನ್ನೋ ಒಂದು ಷರತ್ತನ್ನು ಹಾಕ್ತಾರೆ. ಇದಕ್ಕೆ ಒಪ್ಕೊಂಡಂಥ ಆ ಆತ್ಮ ಅವತ್ತಿಂದ ಆ ಮರನೇ ಇಳಿಯೋದಿಲ್ಲ. ಸರಿ, ತಂದೆ ಮಗ ಇಬ್ಬರು ಮನೆಗೆ ಹೋಗಿ ಸೇರ್ಕೊತಾರೆ. ಆ ಒಂದು ಕೂದಲು ಏನಿರುತ್ತೆ ಅದನ್ನು ಮಗ ಸುಬ್ರಹ್ಮಣ್ಯ ನಾಯಕರು ತೋರಿಸ್ತಾರೆ. ನೋಡು ಮಗನೇ, ಈ ಕೂದಲು ನಮ್ಮ ಹತ್ರ ಇರೋ ತನಕ ಆ ಆತ್ಮ ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ, ಅದು ನಾವು ಹೇಳ್ದಂಗೆ ಕೇಳುತ್ತೆ, ಈ ಕೂದಲು ಹುಷಾರು ಅಂತ ಆ ಒಂದು ಕೂದಲನ್ನು ಅಲ್ಮೇಲದೊಳಗಡೆ ಇಟ್ಟು ಲಾಕ್ ಮಾಡಿಬಿಡ್ತಾರೆ. ಸುಮಾರೊಂದು 30-40 ವರ್ಷಗಳ ಕಾಲ ಕಳೆಯುತ್ತೆ.
ದಿವಾಕರ್ ನಾಯಕ್ರು ವಯಸ್ಸಾಗಿ ತೀರ್ಕೊಂಡಿರ್ತಾರೆ. ಸುಬ್ರಹ್ಮಣ್ಯ ನಾಯಕರಿಗೆ ಮದುವೆ ಆಗಿ ಮಕ್ಕಳಾಗಿರುತ್ತೆ. ಹೀಗಿರಬೇಕಾದ್ರೆ ಒಂದು ದಿನ ಮನೆಯಲ್ಲಿದ್ದಂತಹ ಮಕ್ಕಳು ಆಟ ಆಡಿಕೊಂಡು ಆ ಅಲ್ಮಾರಿಯ ಒಳಗಡೆ ಇದ್ದಂತಹ ಕೂದಲನ್ನು ಆಚೆ ತೆಗೆದು ಬಿಡ್ತಾರೆ. ಇದ್ರ ಜೊತೆ ಆಟ ಆಡ್ತಾ ಇದ್ದಂಥ ಮಕ್ಕಳನ್ನ ನೋಡಿ ಸುಬ್ರಹ್ಮಣ್ಯ ನಾಯಕರಿಗೆ ಗಾಬರಿ ಆಗುತ್ತೆ. ಅವ್ರನ್ನೆಲ್ಲ ಕರೆದು ಆ ಕೂದಲನ್ನ ಈಸ್ಕೊಂಡು ಇದ್ದಂತಹ ಕಥೆಯನ್ನು ಹೇಳ್ತಾರೆ. ಬಟ್ ಎಲ್ಲೋ ಅವ್ರಿಗೆ ಒಂದು ಕಡೆ ಭಯ ಕಾಡ್ತಾ ಇರುತ್ತೆ. ಮಕ್ಕಳಿಗೆ ಇವಾಗ ಕಥೆ ಗೊತ್ತಾಗ್ಬಿಟ್ಟಿದೆ, ಇದನ್ನ ಹಿಡ್ಕೊಂಡು ಇನ್ನೇನು ಮಾಡ್ಬೋದು ಅನ್ನೋ ಒಂದು ಆತಂಕದಲ್ಲಿ ಆ ಒಂದು ಕೂದಲನ್ನು ಸುಟ್ಟು ಹಾಕೋಕ್ಕೆ ಮುಂದಾಗ್ತಾರೆ. ಯೂಶಲಿ ಕೂದಲನ್ನೆಲ್ಲ ಸುಟ್ಟರೆ ಸ್ವಲ್ಪ ಅನ್ಪ್ಲೆಸೆಂಟ್ ಸ್ಮೆಲ್ಲೇ ಬರುತ್ತೆ, ಅಂದರೆ ಸ್ವಲ್ಪ ಕೆಟ್ಟದಾಗಿರುವಂಥ ಒಂದು ವಾಸನೆ ಬರುತ್ತೆ ಅದರಿಂದ. ಆದರೆ ಸುಬ್ರಹ್ಮಣ್ಯ ನಾಯಕರು ಈ ಒಂದು ಕೂದಲನ್ನ ಸುಟ್ಟಾಗ ಅವರಿಗೆ ಬಂದಂತಹ ವಾಸನೆ ಸಾಮ್ರಾಣಿಯ ವಾಸನೆ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇದಾಗಿತ್ತು ಇವತ್ತಿನ ಕಥೆ. ಬಟ್ ಇದು ಬರೀ ಕಥೆ ಮಾತ್ರ ಅಲ್ಲ, ಒಂದು ಸತ್ಯವಾದ ಘಟನೆ. ಇನ್ನೂ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಏನಪ್ಪ ಅಂದರೆ, ಈ ದಿವಾಕರ್ ನಾಯಕ್ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಅಜ್ಜ. ಎಸ್, ಇವರು ನನ್ನ ತಾತನ ತಂದೆ. ನನ್ನ ತಾತ ಸುಬ್ರಹ್ಮಣ್ಯ ನಾಯಕ್. ಅಲ್ಮಾರಿಯಿಂದ ಆಚೆ ತೆಗೆದು ಆಟ ಆಡ್ತಾ ಇದ್ದಿದ್ದು ನನ್ನ ತಂದೆ. ನಾನು ಚಿಕ್ಕವಳಿದ್ದಾಗ ನಮ್ಮ ತಂದೆ ಈ ಕಥೆನ ನನಗೆ ಹೇಳಿದರು. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ವಿತ್ ರಹಸ್ಯ ವಿತ್ ಲಾಸ್ಯ, ವೆರ್ ಸೀಕ್ರೆಟ್ ಅವೇಟ್ಸ್.